ಶಿರಸಿಯ ಬೆಟ್ಕೊಪ್ಪದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ವತಿಯಿಂದ ಆಯೋಜಿಸಿದ್ದಂತಹ ನಮ್ಮನೆ ಹಬ್ಬ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ನಟಿ ಪೂಜಾ ಗಾಂಧಿ, ನಿರ್ದೇಶಕ ನಾಕ್ತಿಹಳ್ಳಿ ಚಂದ್ರಶೇಖರ್, ನಟ ನೀರ್ನಳ್ಳಿ ರಾಮಕೃಷ್ಣ, ಅವಿನಾಶಿ ಸಂಸ್ಥೆ ಸ್ಥಾಪಕ ಅಣ್ಣಾರಾಯ ತಳವಾರ, ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಭಾಗವಹಿಸಿದ್ದರು. ಸಾಧಕರಿಗೆ ನಮ್ಮನೆ ಪ್ರಶಸ್ತಿ, ಯುವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಇದೇ ವೇಳೆ ವಿಶ್ವಶಾಂತಿ ಸರಣಿಯ ನೂತನ ಯಕ್ಷರೂಪಕ ವಿಶ್ವಾಭಿಗಮನಂ ಲೋಕಾರ್ಪಣೆಗೊಂಡಿತು. ಬಂದಿಳಿಯಿತು ಧರೆಗೆ ಗುರುವಾಶ್ರಮದಲ್ಲಿ ಕಂಡಿತು ದತ್ತನ ಪಾದ. ಗುರುವಾಶ್ರಮದಲ್ಲಿ ಕಂಡಿತು ದತ್ತನ ಪಾದ. ಗುರುವಾಶ್ರಮದಲ್ಲಿ ಕಂಡಿತು ದತ್ತನ ಪಾದ. जो जो यदुकुल नंद किशोरा जो 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 यदुकुल नंद किशोरा जो 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 यदुकुल नंद किशोर जो जो यदुकुल नंद किशोर जो जो यदुकुल नंद किशोर जो जो सद्गुण चंद्र चकोरा ಮನದಲ್ಲಿ ಪ್ರತಿ ವರ್ಷದ ಕಲೆಯ ರಸದೌತಣವನ್ನ ಕಟ್ಟಿಕೊಡುತ್ತಿದೆ ನಮ್ಮನೆಯ ಹಬ್ಬ. ಈಗ ವೇದಿಕೆಯ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ, ಕ್ಯಾಲೆಂಡರ್ ಬಿಡುಗಡೆ. ವೇದಿಕೆಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಹೊತ್ತು ನಿಮ್ಮ ಮುಖ ನಾವು, ನಮ್ಮ ಮುಖ ನೀವು ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇವೆ. ಡಾಕ್ಟರ್ GS ಶಿವರುದ್ರಪ್ಪನವರ ಸವಿ ಮಾತಿದು. ಬೆಳಗಿ ಬನ್ನಿ ಹಣತೆಯನ್ನು ನಮ್ಮೆದೆಯ ಗುಡಿಯಲ್ಲಿ ಚಿರಕಾಲ ಪ್ರಜ್ವಲಿಸಿ ಬೆಳಗುವಂತೆ ನೀವು ಬಂದುದರಿಂದ ನಮ್ಮೆದೆಯೇ. ಯಾಕೆ ಅಂದರೆ ತುಳಸಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಏನು ಮಾತಾಡಬೇಕು ಅಂದರೆ ನನಗೇನೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಅಂದರೆ ಇಷ್ಟು ಸುಂದರವಾದ ವಾತಾವರಣ, ಇಷ್ಟು ಸುಂದರವಾದ ಹಾಡುಗಳು, ಪರ್ಫಾರ್ಮೆನ್ಸು ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ. ನಾನು 12 ವರ್ಷ ಆದಮೇಲೆ ಸಿರ್ಸಿಗೆ ಬಂದಿದ್ದೀನಿ ಇವತ್ತು. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆತಿಥ್ಯ ಮನೋಭಾವ ನೋಡ್ಕೊಂಡು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಈ ಸಮಾರಂಭದ ಹೆಸರು ನಮ್ಮನೆ ಹಬ್ಬ. ಈ ಸಂಸ್ಥೆಯ ಹೆಸರು ವಿಶ್ವಶಾಂತಿ ಸೇವಾ ಟ್ರಸ್ಟ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯ ಸಂಘಜೀವಿ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸಂಘಟನೆ ಜೊತೆನೇ ಬೆಳೀತಾ ಹೋಗ್ತಾನೆ. ಇಂಥ ಗುಣ ಮತ್ತು ಸ್ವಭಾವ ಇರೋ ಮನುಷ್ಯನ ಮೊದಲನೇ ಸಂಘಟನೆ ಅಂದರೆ ಅದು ಮನೆ. ಬಬ್ರು ವಾಹನ ಚಲನಚಿತ್ರದ ಮುಖಾಂತರ ಚಲನಚಿತ್ರ ರಂಗ ಪ್ರವೇಶಿಸಿದ ನಮ್ಮ ಜಿಲ್ಲೆಯ ರಾಜ್ಯದ ಶ್ರೇಷ್ಠ ಚಲನಚಿತ್ರ ಕಲಾವಿದರಾದ ಶ್ರೀ ನೀರ್ನಳ್ಳಿ ರಾಮಕೃಷ್ಣ ಅವರಿಗೆ ನಮ್ಮನೆ ಹಬ್ಬದ ಈ ಗೌರವಪೂರ್ವಕ ಪ್ರಶಸ್ತಿ ಹಾಗೂ ಸನ್ಮಾನ.
ಅವಿನಾಶಿ ಸಂಸ್ಥೆಯ ಸ್ಥಾಪನೆ ಮುಖಾಂತರ ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿ ಹರಸಿದಂತಹ ಶ್ರೀ ಅಣ್ಣಾರಾಯ ತಳವಾರ್ ಅವರಿಗೆ ನಮ್ಮನೆ ಹಬ್ಬದ ಈ ಗೌರವ ಸನ್ಮಾನ. ತಮ್ಮ ಗಾಯನದ ಮುಖಾಂತರ ರಾಜ್ಯದಾದ್ಯಂತ ಗುರುತಿಸಿಕೊಂಡಿರುವ ಶ್ರೇಷ್ಠ ಗಾಯಕಿ ಕುಮಾರಿ ಐಶ್ವರ್ಯ ದೇಸಾಯಿ ನಮ್ಮನೆ ಹಬ್ಬದ ಈ ವೇದಿಕೆಯ ಮುಖಾಂತರ ಯುವ ಪುರಸ್ಕಾರವನ್ನ ಅವರಿಗೆ ನೀಡಿ ಈ ವೇದಿಕೆಯಲ್ಲಿ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಬೌದ್ಧಿಕತೆಯನ್ನ ಜಾಣ್ಮೆಯನ್ನು ಮಾತ್ರ ಮೈಗೂಡಿಸಿಕೊಳ್ಳುವಂತಹ ವಿಜ್ಞಾನದ ಪ್ರಭೆ. ಭಾವನಾತ್ಮಕ ಸಂಗತಿ ಅದಕ್ಕೆ ಕಷ್ಟ. ನಾವು ಏನನ್ನು ಊಡುತ್ತೇವೆಯೋ ಅದಕ್ಕೆ ಆ ಊಡಿದುದನ್ನು ಅದು ಹಾಡಬಲ್ಲದು, ಮಾಡಬಲ್ಲದು. ಆದರೆ ಸಾತ್ವಿಕ ಅಭಿನಯ ಇದೆಯಲ್ಲ, ಇಮೋಷನಲ್ ಇಂಟೆಲಿಜೆನ್ಸ್, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಾಧ್ಯ ಇಲ್ಲ. ಯಕ್ಷಗಾನದಲ್ಲಿ ಅದ್ಭುತವಾಗಿರುವಂತಹ ಈ ಸಾತ್ವಿಕ ಅಭಿನಯವನ್ನ ಕುಮಾರಿ ತುಳಸಿ ಅಂತವರು ಈ ಕಿರುಹರೆಯದಲ್ಲೇ ಮೈಗೂಡಿಸಿಕೊಂಡಂತಹ ಬಗೆ ನಮಗೆಲ್ಲರಿಗೂ ಹೆಮ್ಮೆಯನ್ನು ಉಂಟು ಮಾಡಿದೆ. ಅವಳಿಗೆ ಉಜ್ವಲವಾದಂತಹ ಭವಿಷ್ಯವನ್ನ ತಾಯಿ ಶಾರದೆ ಕರುಣಿಸಲಿ ಅಂತ ಹಾರೈಸಿ. ಸುಮಾರು 80ರ ದಶಕದಲ್ಲಿ ನಾನು PUC ಕಲೀಲಿಕ್ಕೆ ಕಾರವಾರಕ್ಕೆ ಬಂದೆ. ಕಾರವಾರದ ಕಡಲ ತೀರ ನೋಡಿಕೊಂಡು ವಾಪಸ್ ಹೋಗಿದ್ರಾಗಿತ್ತು. ಆಗ ಮಲೆನಾಡಿನ ಹುಡುಗಿ ಬಯಲು ಸೀಮೆಯ ಹುಡುಗ ಅಂತ ಒಂದು ಸುಂದರವಾದ ರಮ್ಯ ಕಥೆ ಬರೆದೆ. ಅದು ನನಗೊಂದು ಪುಟ್ಟ ತಾರಾಗಿರಿಯನ್ನು ಕಥೆಗಾರನಾಗಿ ತಂದುಕೊಟ್ಟಿತ್ತು. ಅಲ್ಲಿಂದ ಭಾವನಾತ್ಮಕವಾದಂಥ ಪ್ರವೇಶ. ಅನಂತರ ಶಿವರಾಮ್ ಕಾರಂತರು ಚುನಾವಣೆಗೆ ನಿಂತಾಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ನಾಗೇಶ್ ಹೆಗ್ಡೆ ಅವ್ರ ಜೊತೆಗೆ, ಸುರೇಶ್ ಹೆಬ್ಳಿಕರ್ ಅವ್ರ ಜೊತೆಗೆ ಇಲ್ಲೆಲ್ಲ ಚುನಾವಣಾ ಪ್ರಚಾರದ ಯಾವುದೇ ಪಕ್ಷಕ್ಕೆ ಸೇರದ ಕೇವಲ ಚಳುವಳಿ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೆ. ಆಗ ಬಹಳ ಸ್ವಾರಸ್ಯಕರವಾದ ಘಟನೆಗಳು ನಡೀತಾ ಇತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.